ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಟುಡೇ ಇವತ್ತೇನಂತ ಹೇಳಿದ್ರೆ ನಾನು ನಿಮಗೆ ಒಂದು ಒಂದು 10,000 ರೂಪಾಯಿ ಒಳಗಡೆ ಮೊಬೈಲ್ ಏನಾದ್ರು ನೋಡ್ತಾ ಇದ್ರೆ ಯಾವ್ದಕ್ಕೆ ಹೋಗ್ಬೋದು ನೀವು, ಪ್ರೈಸ್ ವರ್ತು ಏನು ಕೊಡ್ತಾ ಇದ್ದೀರಾ ದುಡ್ಡಿಗೆ ವರ್ತಿರೋ ಅಂಥದ್ದು. ಸೊ ಇದು ಬಂದು 4G ಮೊಬೈಲು. ಸೊ ಇದು 4G ಆಗಿರೋದ್ರಿಂದ 10,000 ರೂಪಾಯಿ ಒಳಗಡೆ ಯಾವ್ದು ಬೆಸ್ಟ್ ಅಂತ ಹೇಳ್ಬಿಟ್ಟು ಇದು ನಿಮ್ಗೆ ಎಲ್ಲರಿಗೂ ಗೊತ್ತು, ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರಾ ಸ್ವಲ್ಪ ಜನ. ಇದು ಬಂದು ನಿಮ್ಗೆ ಬೇರೆ ಬ್ರ್ಯಾಂಡ್ ಕಂಪೇರ್ ಮಾಡಿದ್ರೆ, ಎಕ್ಸಾಂಪಲ್ ಇವಾಗ ಕೆಲವು ಸ್ಯಾಮ್ಸಂಗ್ ಇರ್ಬೋದು, ಮತ್ತೆ ಶೋಮಿ ಇರ್ಬೋದು, ಮತ್ತೆ ವಿವೋ ಇರ್ಬೋದು, ಇದಕ್ಕೆ ಕಂಪ್ಯಾರಿಸನ್ ಮಾಡ್ತೀನಿ ಅಂತ ಅಂದಾಗ ಸೊ ಈ ಪ್ರೈಸ್ ಅಲ್ಲಿ 10,000 ರೂಪಾಯಿ ಬಜೆಟ್ ಅಲ್ಲಿ ನಿಮ್ಗೆ ಯಾವ್ದು ವರ್ತ್ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದು ಬಂದು ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇರ್ತೀರಾ ತುಂಬಾ. ಇದರಲ್ಲಿ ನಿಮ್ಗೆ ಇವತ್ತು ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡೋ ಮೊಬೈಲ್ದು ಯಾವ ತರ ಅಂತ ಹೇಳಿದ್ರೆ, ಇದು ರಿಯಲ್ಮಿ C61 ಅಂತ ಹೇಳ್ಬಿಟ್ಟು, ಇದು ಬಂದು ನಿಮ್ಗೆ 7.78 mm ಥಿಕ್ನೆಸ್ ಬರುತ್ತೆ, ಮತ್ತೆ 187 ಗ್ರಾಮ್ ಬರುತ್ತೆ, ಅಂದ್ರೆ ವೆಯ್ಟ್ ಅದ್ರದ್ದು. ಮತ್ತೆ ಸಿಮ್ ಅಂತ ಬಂದಾಗ ಡ್ಯುಯಲ್ ಸಿಮ್ ಕೂಡ ಯೂಸ್ ಮಾಡ್ಬೋದು. 4G ಮತ್ತೆ IP54 ಬರುತ್ತೆ, ಡಸ್ಟನ್ ಸ್ಪ್ಲಾಶ್ ಟಚ್ ಕೂಡ ಬರುತ್ತೆ. ಇನ್ನು ನೆಕ್ಸ್ಟ್ ಇದ್ರದ್ದು ನೀವು ಡಿಸ್ಪ್ಲೇ ಅಂತ ಹೋದಾಗ ಇದರಲ್ಲಿ IPS LCD 90 Hz ಡಿಸ್ಪ್ಲೇ ಬರುತ್ತೆ. ವಿತ್ ರೆಜುಲೇಷನ್ ಅಂತ ಬಂದಾಗ 720x1600 ಪಿಕ್ಸೆಲ್ಸ್ ಬರುತ್ತೆ. ಇದ್ರದ್ದು ಡಿಸ್ಪ್ಲೇ ಆಪ್ಷನ್ ಬರುತ್ತೆ. ಇನ್ನು ನೆಕ್ಸ್ಟ್ ನೀವು ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿದಾಗ OS ಪ್ಲಾಟ್ಫಾರ್ಮ್ಗೆ ಹೋದಾಗ ಇದು ಬಂದು ನಿಮಗೆ ಆಕ್ಟಾಕೋರ್ CPU ಆಕ್ಟಾಕೋರ್ ಪ್ರೊಸೆಸರ್ ಬರುತ್ತೆ, 1.8 GHz ಬರುತ್ತೆ. ಇದ್ರದ್ದು ಪ್ರೊಸೆಸರ್ ಬಂದು ಯುನೆಸ್ಕೋ ಟೈಗರ್ T612 ವಿತ್ 12 nm ಟೆಕ್ನಾಲಜಿ ಪ್ರೊಸೆಸರ್ ಬರುತ್ತೆ ಇದರಲ್ಲಿ. ಸೊ ಹ್ಯಾಂಡ್ರೆಡ್ ಬಂದು 14 ಬರುತ್ತೆ. ಇನ್ನು ಮೆಮೊರಿ ಆ ಥರ ಎಲ್ಲ ಹೋದ್ರೆ ನೀವು ಮೆಮೊರಿ ಅಂತ ಇದರಲ್ಲಿ 3 ವೇರಿಯಂಟ್ ಬರುತ್ತೆ. 4GB ರ್ಯಾಮು ಮತ್ತು 64GB ಸ್ಟೋರೇಜ್ ಬರುತ್ತೆ, ಮತ್ತು 4GB ರ್ಯಾಮು ಮತ್ತು 128GB ಸ್ಟೋರೇಜ್ ಬರುತ್ತೆ. ಇನ್ನೊಂದು ಬಂದು 6GB ರ್ಯಾಮು ಮತ್ತು 128GB ಸ್ಟೋರೇಜ್ ಬರುತ್ತೆ. ಡೆಡಿಕೇಟೆಡ್ ಸ್ಲಾಟ್ ಕೂಡ ಬರುತ್ತೆ. ಇದ್ರಲ್ಲಿ ಬಂದ್ರೆ ಟ್ರಿಪಲ್ ಸ್ಲಾಟ್ ಬರುತ್ತೆ, ಅಂದ್ರೆ ನೀವು 2 ಸಿಮ್ ಯೂಸ್ ಮಾಡ್ಬೋದು, ಪ್ಲಸ್ ಅಡಿಷನಲ್ ಆಗಿ ಮೆಮೊರಿ ಕಾರ್ಡ್ ಸ್ಲಾಟ್ ಕೂಡ ಬರುತ್ತೆ. ಮೆಮೊರಿ ಕಾರ್ಡ್ನ ಕೂಡ ಯೂಸ್ ಮಾಡ್ಬೋದು. ನೀವೇ ನೋಡಿರ್ಬೋದು ಕೆಲವೊಂದು ಮೊಬೈಲ್ಗಳಲ್ಲಿ ಟ್ರಿಪಲ್ ಸ್ಲಾಟ್ ಬರ್ತಾ ಇಲ್ಲ, ಅಂದ್ರೆ ಹೈಬ್ರಿಡ್ ಸ್ಲಾಟ್ ಬರುತ್ತೆ. ಇಲ್ಲ 2 ಸಿಮ್ ಯೂಸ್ ಮಾಡ್ಬೋದು ಅಟ್ ಎ ಟೈಮು, ಇಲ್ಲಾಂದ್ರೆ ಮೆಮೊರಿ ಕಾರ್ಡ್ ಹಾಕಿ ಮತ್ತೆ ಒಂದು ಸಿಮ್ ಯೂಸ್ ಮಾಡ್ಬೋದು. ಈ ತರ ಆಪ್ಷನಲ್ ಬರುತ್ತೆ ಇದರಲ್ಲಿ ಫ್ರೆಂಡ್ಸ್. ಇನ್ನು ಬ್ಯಾಟ್ರಿ ಅಂತ ಬಂದಾಗ ನಿಮಗೆ 5000 mAh ಬ್ಯಾಟ್ರಿ ಬರುತ್ತೆ. ಇದು C-type ಚಾರ್ಜಿಂಗ್ ಆಪ್ಷನ್ ಬರುತ್ತೆ. ಇದು 10 Watts ವಿತ್ ವೈರ್ಡ್ ಚಾರ್ಜರ್ ಕೂಡ ಬರುತ್ತೆ ಇದರಲ್ಲಿ. ಇನ್ನು ಇದರಲ್ಲಿ ನಿಮಗೆ ಇಯರ್ಫೋನ್ ಜಾಕ್ ಎಲ್ಲ ಕೂಡ ಬರುತ್ತೆ ಇದರಲ್ಲಿ. ಇಯರ್ಫೋನ್ ಜಾಕ್ ಎಲ್ಲ ನೋಡ್ತೀನಿ ಅಂತ ಅಂದ್ರೆ ಇಯರ್ಫೋನ್ ಜಾಕ್ ಕೂಡ ಬರುತ್ತೆ. ಇಯರ್ಫೋನ್ ಬೇಕಿದ್ರೆ ನೀವು ಯೂಸ್ ಮಾಡ್ಕೋಬಹುದು. ಅದಲ್ಲದೆ ಇನ್ ಕಲರ್ ಆಪ್ಷನ್ ಅಂತ ಹೋದಾಗ 2 ಕಲರ್ ಬರುತ್ತೆ. ಸಫಾರಿ ಗ್ರೀನ್ ಅಂತ ಒಂದು ಬರುತ್ತೆ, ಇನ್ನೊಂದು ಬಂದು ಮಾರ್ಬಲ್ ಬ್ಲ್ಯಾಕ್ ಅಂತ. 2 ಕಲರ್ಸ್ ನಿಮಗೆ ಅವೈಲಬಿಲಿಟಿ ಇರುತ್ತೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಇದ್ರ ಬಗ್ಗೆ. ಇದು ಒಂದು 10,000 ರೂಪಾಯಿ ಒಳಗಡೆ ನೋಡ್ತೀನಿ ಅನ್ನೋದಾದ್ರೆ ನಿಮಗೆ ಒರಿಜಿನಲ್ ಅಡಾಪ್ಟರ್ ಕೂಡ ಬರುತ್ತೆ, ಮತ್ತೆ ಒಂದು ಸಿಲಿಕಾನ್ ಪ್ರೊಟೆಕ್ಟಿವ್ ಕೇಸ್ ಕೂಡ ಇನ್ಬಿಲ್ಟ್ ಬರುತ್ತೆ. ಇವಾಗ ಎಕ್ಸಾಂಪಲ್ ಇವಾಗ ವಿವೋದಲ್ಲಿ ಇದೇ ಪ್ರೈಸ್ ಹೋಯ್ತೀನಿ ಅಂತ ಅಂದ್ರೆ ಇದರಲ್ಲಿ 464GB ಸಿಗುತ್ತೆ. ಅದು ನಿಮ್ಗೆ ಸೇಮ್ 8,000ನೇ. ಇದು 8,000 ಒಳಗಡೆ ಬರುತ್ತೆ ಈ ರಿಯಲ್ಮಿ C61. ಏನಂತಂದ್ರೆ ಅದ್ರಲ್ಲಿ ನಿಮ್ಗೆ ಅಡಾಪ್ಟರ್ ಬರಲ್ಲ. ಅಡಾಪ್ಟರ್ ನೀವು ಸಪರೇಟ್ ಆಗಿ ತಗೊಂತೀನಿ ಅಂತಂದ್ರೇನೆ ಒಂದು 800 900 ಈ ತರ ಇರುತ್ತೆ ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಅಡಾಪ್ಟರ್ ಬೈ ಮಾಡ್ತೀನಿ ಅಂದ್ರೆ. ಮತ್ತೆ ಪ್ರೊಟೆಕ್ಟಿವ್ ಕೇಸ್ ಕೂಡ ಬರಲ್ಲ. ಸೊ ಅದ್ರಲ್ಲೇ ನಿಮ್ಗೆ ಒಂದು 100 ಈ ತರ ಇರುತ್ತೆ ಪ್ರೊಟೆಕ್ಟಿವ್ ಕೇಸ್, ಅದು ಕೂಡ ನಿಮ್ಗೆ ಅಮೌಂಟ್ ಸೇವ್ ಆಗುತ್ತೆ. ಅದಲ್ಲದೆ ಫಿಂಗರ್ ಪ್ರಿಂಟ್ ಕೂಡ ಬರಲ್ಲ. ಜಸ್ಟ್ ನಿಮ್ಗೆ ಅನ್ಲಾಕ್ ಅಂತ ಬಂದಾಗ ಜಸ್ಟ್ ಫೇಸ್ ಅನ್ಲಾಕಿಂಗ್ ಬರುತ್ತೆ ಯಾವ್ದ್ರಲ್ಲಿ, ವಿವೋದಲ್ಲಿ. ಸೊ ಇದ್ರಲ್ಲಿ ಬಂದು ನಿಮ್ಗೆ ಈ ಸೈಡ್ ಫಿಂಗರ್ ಪ್ರಿಂಟ್ ಅಂತ ಬರುತ್ತೆ. ಕ್ಯಾಮ್ರಾ ಅಂತ ಬಂದಾಗ ಫ್ರೆಂಡ್ಸ್ ಇದು ಮೇನ್ ಕ್ಯಾಮ್ರಾ ಬಂದು ಬ್ಯಾಕ್ ಕ್ಯಾಮ್ರಾ ಬಂದು 32 MP ಬರುತ್ತೆ, ವಿತ್ PDAF ಬರುತ್ತೆ, ಅಂದ್ರೆ ಫೇಸ್ ಡಿಟೆಕ್ಷನ್ ಆಟೋ ಫೋಕಸ್ ಟೆಕ್ನಾಲಜಿ ಬರುತ್ತೆ. ಬ್ಯಾಕ್ ಕ್ಯಾಮ್ರಾ ವಿತ್ ವಿಡಿಯೋ ಎಲ್ಲ ಮಾಡ್ಕೋಬಹುದು 1080 ರೆಸಲ್ಯೂಷನ್ ಅಲ್ಲಿ. ಫ್ರಂಟ್ ಕ್ಯಾಮ್ರಾ ಬಂದು ನಿಮ್ಗೆ 5 MP ಬರುತ್ತೆ. ಈ ಪ್ರೈಸ್ ಅಲ್ಲಿ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು ನಿಮ್ಗೆ, ರಿಯಲ್ಮಿ C61. ಸೊ ಈ ಮೊಬೈಲ್ ಬೇಕಿದ್ರೆ ನೀವು 10,000 ರೂಪಾಯಿ ಒಳಗಡೆ ಆ ಥರ ಎಲ್ಲ ನೋಡ್ತೀನಿ ಅಂದ್ರೆ ಇದು ಬೇಕಿದ್ರೆ ಬೈ ಮಾಡ್ಬೋದು. ಇದು ವರ್ತ್ ಆಫ್ ಮನಿ
ವರ್ತ್ ಆಫ್ ಪ್ರೈಸ್ಗಿದ್ದು ಬೆಸ್ಟ್ ಅಂತ ಇರುತ್ತೆ ಈ ಪ್ರೈಸ್ ಸೆಗ್ಮೆಂಟಲ್ಲಿ. ಅಷ್ಟೇ ಫ್ರೆಂಡ್ಸ್, ಇದ್ರ ಬಗ್ಗೆ ಹೇಳೋದಕ್ಕೆ ಸದ್ಯಕ್ಕೆ ಇದೇ ಮೇನ್ ಆಗಿರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಆವಾಗಲೇ ನಿಮ್ಗೆ ಹೇಳಿದೆ, ಇದು ಬಂದು ಡೆಮೋ ಇಲ್ಲ ತೋರಿಸೋದಕ್ಕೆ, ಡಮ್ಮಿ ಅಷ್ಟೇ ಇರೋದು. ಇದು ಬಂದು ಬ್ಲ್ಯಾಕ್ ಕಲರು, ಮಾರ್ಬಲ್ ಬ್ಲ್ಯಾಕ್ ಅಂತ. ಇನ್ನೊಂದು ಬಂದು ಸಫಾರಿ ಗ್ರೀನ್ ಅಂತ ಹೇಳ್ಬಿಟ್ಟು 2 ಕಲರ್ ಸಿಗುತ್ತೆ. ಅಷ್ಟೇ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.